ಹೇಳ್ತಿದ್ರು ಕುಮಾರಸ್ವಾಮಿ ಗೆದ್ದಲ್ಲಿ ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಏನು ಸರ್ ಇದು? ರೈಟ್, ಹಾಲು ಉತ್ಪಾದಕರು ಇವತ್ತು ನಮ್ಮ ಶಿವಪ್ಪ ಅವ್ರನ್ನ 3ನೇ ಬಾರಿ ಹ್ಯಾಟ್ರಿಕ್ ಗೆಲುವನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿದ್ದಾರೆ. ಮಂಡ್ಯ ತಾಲೂಕಿನ ಜನತೆಗೆ ಮೊದಲಾಗಿ ಧನ್ಯವಾದಗಳನ್ನು ಹೇಳ್ತೀವಿ. ಅದು ಕುಮಾರಣ್ಣ ಬಂದು ನಿಂತಿದ್ದರಿಂದ ಫಸ್ಟ್ ಟೈಮ್ ಕುಮಾರಣ್ಣನ ಮಂಡ್ಯ ಜನ ನೋಡ್ತಾ ಇದ್ದಿದ್ದರಿಂದ ಓಟ್ ಹಾಕಿದ್ರು. ಅದರ್ವೈಸ್ ನಾವು ಗೆಲ್ತಿದ್ವಿ. ಓಕೆ, ಲೆಟ್ ಇಟ್ ಬಿ, ರಿಸಲ್ಟ್ ಇಸ್ ರಿಸಲ್ಟ್. ಅವ್ರು ಗೆದ್ದಿದ್ದಾರೆ. ಅಂದರೆ ಇದು ಒಂದು ಕೌಂಟ್ರ ಸರ್ ಮುಂದಿನ ಚುನಾವಣೆಗೆ ಇದು ಅಂತ MP ಚುನಾವಣೆಗೂ ಡೈರಿ ಚುನಾವಣೆಗೂ ನೀವು ಕೌಂಟ್ರು ಅನ್ನೋಲ್ಲ. ಬಟ್ ಇವತ್ತು ಈ ಗೆಲುವು ಕಾರ್ಯಕರ್ತರಿಗೆ ಒಳ್ಳೆ ಹುಮ್ಮಸ್ಸು ಕೊಟ್ಟಿದೆ. ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಈ ಜಯಭಾರಿಯನ್ನು ಮುಂದುವರಿಸ್ತೀವಿ. ಇವತ್ತು 8 ಜನ ನಮ್ಮ ಜಿಲ್ಲೆಯಲ್ಲಿ ಗೆದ್ದಿರೋದ್ರಿಂದ ಬೋರ್ಡ್ ನಮ್ಮದಾಗುತ್ತೆ. ಸೀನಿಯರ್ ನಮ್ಮ ಶಿವಪ್ಪ ಅವರು ಇದ್ದಾರೆ, ಅವರು ಮೊದಲನೇ ಬಾರಿಗೆ ಅಧ್ಯಕ್ಷರಾಗಬೇಕು ಅನ್ನೋದು ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ 100% ನಾವು ಎಲೆಕ್ಷನ್ ಮುಂಚೆನೇ ಹೇಳಿದ್ವಿ. ಸೀನಿಯರ್ ಪಕ್ಷದಲ್ಲಿ ಸೀನಿಯರ್ ಇದ್ದಾರೆ. ಮತ್ತು 3 ಬಾರಿ ಗೆದ್ದಿದ್ದೀವಿ. ಹೋದ ಸರಿನೂ ನಮಗೆ ಕೊಟ್ಟಿಲ್ಲ ನಮ್ಮ ತಾಲೂಕಿಗೆ. ಈ ಬಾರಿ ಕೊಡಲೇಬೇಕು, ಕೊಡ್ತೀವಿ ಅಂತ ಹೇಳಿದ್ರು. ಹೈಕಮಾಂಡ್ ಕೂಡ ಮೊದಲೇ ಹೇಳಿದರೆ ಅಧ್ಯಕ್ಷನ ಮಾಡ್ತೀವಿ. ಸಚಿವರ ಜೊತೆ ಏನಾದ್ರು ಮಾತಾಡಿದ್ರಿ? 100% ಮಾತಾಡಿದ್ದೀವಿ. ಅವರು ಕೂಡ ಮಾಡೋಣ. ಹೋದ ಸರಿ ಬೋರೇಗೌಡರು ಮಾಡ್ಬೇಕಾದ್ರೆ ತೆಗಿಸ್ಬೇಕಾದ್ರೆ ಶಿವಪ್ಪನ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಈ ಬಾರಿ ಕೊಡಲೇಬೇಕು, ಕೊಡ್ತಾರೆ. ಹೇಳ್ತಿದ್ರು ಕುಮಾರಸ್ವಾಮಿ ಗೆದ್ದಲ್ಲಿ ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಏನು ಸರ್ ಇದು? ರೈಟ್, ಹಾಲು ಉತ್ಪಾದಕರು ಇವತ್ತು ನಮ್ಮ ಶಿವಪ್ಪ ಅವ್ರನ್ನ 3ನೇ ಬಾರಿ ಹ್ಯಾಟ್ರಿಕ್ ಗೆಲುವನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿದ್ದಾರೆ. ಮಂಡ್ಯ ತಾಲೂಕಿನ ಜನತೆಗೆ ಮೊದಲಾಗಿ ಧನ್ಯವಾದಗಳನ್ನು ಹೇಳ್ತೀವಿ. ಅದು ಕುಮಾರಣ್ಣ ಬಂದು ನಿಂತಿದ್ದರಿಂದ ಫಸ್ಟ್ ಟೈಮ್ ಕುಮಾರಣ್ಣನ ಮಂಡ್ಯ ಜನ ನೋಡ್ತಾ ಇದ್ದಿದ್ದರಿಂದ ಓಟ್ ಹಾಕಿದ್ರು. ಅದರ್ವೈಸ್ ನಾವು ಗೆಲ್ತಿದ್ವಿ. ಓಕೆ, ಲೆಟ್ ಇಟ್ ಬಿ, ರಿಸಲ್ಟ್ ಇಸ್ ರಿಸಲ್ಟ್. ಅವ್ರು ಗೆದ್ದಿದ್ದಾರೆ. ಅಂದರೆ ಇದು ಒಂದು ಕೌಂಟ್ರ ಸರ್ ಮುಂದಿನ ಚುನಾವಣೆಗೆ ಇದು ಅಂತ MP ಚುನಾವಣೆಗೂ ಡೈರಿ ಚುನಾವಣೆಗೂ ನೀವು ಕೌಂಟ್ರು ಅನ್ನೋಲ್ಲ. ಬಟ್ ಇವತ್ತು ಈ ಗೆಲುವು ಕಾರ್ಯಕರ್ತರಿಗೆ ಒಳ್ಳೆ ಹುಮ್ಮಸ್ಸು ಕೊಟ್ಟಿದೆ. ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಈ ಜಯಭಾರಿಯನ್ನು ಮುಂದುವರಿಸ್ತೀವಿ. ಇವತ್ತು 8 ಜನ ನಮ್ಮ ಜಿಲ್ಲೆಯಲ್ಲಿ ಗೆದ್ದಿರೋದ್ರಿಂದ ಬೋರ್ಡ್ ನಮ್ಮದಾಗುತ್ತೆ. ಸೀನಿಯರ್ ನಮ್ಮ ಶಿವಪ್ಪ ಅವರು ಇದ್ದಾರೆ, ಅವರು ಮೊದಲನೇ ಬಾರಿಗೆ ಅಧ್ಯಕ್ಷರಾಗಬೇಕು ಅನ್ನೋದು ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ 100% ನಾವು ಎಲೆಕ್ಷನ್ ಮುಂಚೆನೇ ಹೇಳಿದ್ವಿ. ಸೀನಿಯರ್ ಪಕ್ಷದಲ್ಲಿ ಸೀನಿಯರ್ ಇದ್ದಾರೆ. ಮತ್ತು 3 ಬಾರಿ ಗೆದ್ದಿದ್ದೀವಿ. ಹೋದ ಸರಿನೂ ನಮಗೆ ಕೊಟ್ಟಿಲ್ಲ ನಮ್ಮ ತಾಲೂಕಿಗೆ. ಈ ಬಾರಿ ಕೊಡಲೇಬೇಕು, ಕೊಡ್ತೀವಿ ಅಂತ ಹೇಳಿದ್ರು. ಹೈಕಮಾಂಡ್ ಕೂಡ ಮೊದಲೇ ಹೇಳಿದರೆ ಅಧ್ಯಕ್ಷನ ಮಾಡ್ತೀವಿ. ಸಚಿವರ ಜೊತೆ ಏನಾದ್ರು ಮಾತಾಡಿದ್ರಿ? 100% ಮಾತಾಡಿದ್ದೀವಿ. ಅವರು ಕೂಡ ಮಾಡೋಣ. ಹೋದ ಸರಿ ಬೋರೇಗೌಡರು ಮಾಡ್ಬೇಕಾದ್ರೆ ತೆಗಿಸ್ಬೇಕಾದ್ರೆ ಶಿವಪ್ಪನ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಈ ಬಾರಿ ಕೊಡಲೇಬೇಕು, ಕೊಡ್ತಾರೆ.